ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66 ವಾಹನ ಸವಾರರ ಪಾಲಿಗೆ ಅಪಾಯದ ಒಂದು ಸ್ಥಳವೇ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಶಿರೂರು ಗುಡ್ಡ ಕುಸಿತದ ಘಟನೆ ಬಳಿಕ ಮತ್ತೆ ಕಾರವಾರದ ಟನೆಲ್ ಮಾರ್ಗದಲ್ಲೂ ಕೂಡ ಕಲ್ಲು ಕೆಳಗಡೆ ಬಿದ್ದಿರೋದ್ರಿಂದ ಅಪಾಯವನ್ನು ಸೂಚಿಸಿರುವಂಥದ್ದು. ನಾವೀಗ ಅದೇ ಪ್ರದೇಶದಲ್ಲಿದ್ದೇವೆ, ನೋಡ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆ ಕೂಡ ಟನೆಲ್ ಮಾರ್ಗದ ಮೇಲ್ಭಾಗದಿಂದ ಕಲ್ಲುಗಳು ಕೆಳಗೆ ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಬಿದ್ದಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆದರೂ ಕೂಡ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ, ಜಿಲ್ಲಾಡಳಿತ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಂದರೆ ಈಗಾಗಲೇ ಕಳೆದ ವರ್ಷ ಕೂಡ ಇಲ್ಲಿ ಟನೆಲ್ ಮಾರ್ಗದಲ್ಲಿ ಸೋರಿಕೆ ಉಂಟಾಗಿದ್ದರಿಂದ ಟನೆಲ್ ಮಾರ್ಗವನ್ನು ಬಂದ್ ಮಾಡಲಾಗಿತ್ತು. ಆದರೆ ಈಗ ಮಳೆ ಧಾರಾಕಾರವಾಗಿ ಸುರಿತಾ ಇರುವುದರಿಂದ ಕಲ್ಲು ಮಣ್ಣುಗಳು ಕೂಡ ಕೆಳಕ್ಕೆ ಬಿದ್ದಿದೆ. ಅದೃಷ್ಟವತ್ತ ಯಾವುದೇ ವಾಹನಗಳು ಬರದೇ ಇರುವುದರಿಂದ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಮುನ್ನೆಚ್ಚರಿಕೆಯಾಗಿ ಸಂಬಂಧಪಟ್ಟ ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಸಂಚಾರಕ್ಕೆ ಒಂದು ತಡೆ ಒಡ್ಡಿದ್ದಾರೆ. ಅಂದರೆ ಸಂಚಾರ ನಿಲ್ಲಿಸಿ ಬೇರೆ ಮಾರ್ಗದ ಮೂಲಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಮತ್ತೆ ಕಲ್ಲುಗಳು ಮಳೆಯ ಕಾರಣವಾಗಿ ಕಲ್ಲು ಮಣ್ಣುಗಳು ಕೆಳಕ್ಕೆ ಬೀಳುವ ಸಾಧ್ಯತೆಗಳು ಇರುವುದರಿಂದ ಈ ಮಾರ್ಗವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪದೇ ಪದೇ ಅಲ್ಲಲ್ಲಿ ಈ ರೀತಿಯಾಗಿ ಗುಡ್ಡದಿಂದ ಕಲ್ಲು ಮಣ್ಣುಗಳು ಜಾರಿ ಬೀಳ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಅಪಾಯ ಕೂಡ ಎದುರಾಗಿರುವಂಥದ್ದು. ಒಟ್ಟಿನಲ್ಲಿ ವಾಹನ ಸವಾರರು ಕೂಡ ಹೆದ್ದಾರಿಯಲ್ಲಿ ಓಡಾಡುವಾಗ ತಮ್ಮ ಜೀವವನ್ನು ಕೈಲಿಡಿಕೊಂಡು ಓಡಾಡ್ತಾರೆ ಮತ್ತು ಜಾಗ್ರತೆಯಿಂದ ಓಡಾಡಬೇಕಾದ ಒಂದು ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇಲ್ಲಿ ಮಳೆ ಭಾಳ ಜೋರಾಗಿದೆ. ಮಳೆ ಸತತವಾಗಿ ಬೀಳ್ತಾ ಇದೆ. ಅದರಿಂದ ಈ ಮಣ್ಣೆಲ್ಲ ಸ್ವಲ್ಪ ಕಲ್ಲಿರುವಂಥ ಮಣ್ಣು ಸಹಿತ ನರಮಾಗಿಬಿಟ್ಟಿದ್ದಾವೆ. ಅದರ ನಿಮಿತ್ತವಾಗಿ ಇವೆಲ್ಲ ಅವಘಡಗಳು ಸಂಭವಿಸಲಿಕ್ಕೆ ಕಾರಣ ಆಗ್ತಾಯಿದೆ. ಇದೇ ರೀತಿ ಮುಂದುವರೆದರೆ ಮತ್ತೂ ಕೂಡ ಹೆಚ್ಚಿನ ಅನಾಹುತ ಆಗುವಂಥದ್ದು. ಇವಾಗ ಬೀಳೋಕ್ಕಿಂತ ಪೂರ್ವದಲ್ಲಿ ಸೇಮ್ ಟೈಮಲ್ಲಿ ನಮ್ಮ ಪ್ರೇಕ್ಷಕರು ಹೇಳ್ತಾ ಇದ್ದರು, ಅಲ್ಲಿಂದ ಗಾಡಿ ಪಾಸ್ ಆಗಬೇಕಾದ್ರೆ ಒಂದು 5-6 ಜನ ಇದ್ದರು. ಅದು ಇದ್ರ ಮೇಲೆ ಬಿದ್ದರೆ ಒಂದು ಅನಾಹುತ ಆಗ್ತಿತ್ತು ಹೇಳುವುದನ್ನು, ಏನೋ ದೇವರ ದಯೆಯಿಂದ ಅದು ತಪ್ಪಿದೆ. ದೇವರು ಈ ಒಂದು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಗುಡ್ಡ ಅಂತ ಹೇಳಿದ್ರೆ ಕೆಳಗಡೆ ಎಲ್ಲ ಕಲ್ಲಿನಿಂದ ಕೂಡಿದಂಥ ಗುಡ್ಡ, ಮೇಲ್ಗಡೆ ಕಲ್ಲು ಮಿಶ್ರಿತವಾದಂಥ ಮಣ್ಣಿದೆ. ಅದಕ್ಕೇನಾಗದೆ ನೀರೆಲ್ಲಾದರೂ ಕೂಡ ಮೇಲ್ಗಡೆ ಎಲ್ಲ ತಡೆ ಹಿಡಿದ್ರೆ ಇದು ಅದರ ಒಂದು ಪ್ರೆಷರ್ ಬಿಲ್ಡಪ್ ಆಗಿ ಅಲ್ಲಿಂದ ಮಣ್ಣಿನ ಮೇಲೆ ಇರುವಂತಹ ಇದು ಕಲ್ಲಿನ ಮೇಲಿರುವಂತಹ ಮಣ್ಣು ಜಾರುವಂಥ ಇದ್ದಿದೆ. ಅದರಲ್ಲಿಯೂ ಕೂಡ ಸಣ್ಣ ಪುಟ್ಟ ಗುಂಡು ಕಲ್ಲುಗಳಿರುವುದರಿಂದ ಅದು ಯಾವುದೇ ಸಂದರ್ಭದಲ್ಲಿ ಕೆಳಗೆ ಬರಬಹುದು. ಇದರಿಂದ ತಪ್ಪಿಸಲಿಕ್ಕೆ ಒಂದು ತಾತ್ಕಾಲಿಕವಾಗಿ ಇದನ್ನು ರಸ್ತೆಯನ್ನು ಸ್ವಲ್ಪ ಬಂದ್ ಮಾಡಿದರೂ ಕೂಡ ಒಳ್ಳೆಯದು ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾವು ಹಿಂದೆ ರಸ್ತೆ ಮಾಡಬೇಕಾದ್ರೆ ನೋಡಪ್ಪ 15 ಮೀಟರ್ ಆದರೂ ನೀವು ಇಲ್ಲಿ ಎಕ್ಸ್ಟೆನ್ಷನ್ ಮಾಡಬೇಕು. ಯಾಕೆ ಕೇಳಿದ್ರೆ ಪರ್ವತ ಇರುವಂಥ ಜಾಗ, ಇಲ್ಲಿ ಕಲ್ಲು ಬಂಡೆ ಇದ್ದಾವೆ. ಕಲ್ಲು ಬಂಡೆ ಇರುವುದರಿಂದ ಎಟ್ಲೀಸ್ಟ್ ಒಂದು ಗಾಡಿ ಸೈಡಿಗೆ ಹೋಗಲಿಕ್ಕೂ ಕೂಡ ಇಲ್ಲ. ನೀವು ಸುಮಾರು ಒಂದು 3 ಮೀಟರ್ದಲ್ಲೇ ಜಾಗವನ್ನು ಇದು ಮಾಡಿ ಮುಂದುವರಿಸ್ಕೊಂಡು ಹೋದ್ರಿ. ಇದು ಸರಿಯಲ್ಲ ಹೇಳುವುದನ್ನು ನಾವು ಸ್ಪಷ್ಟವಾಗಿ ಹಿಂದಿನ ಯಾರು IRB ಅಧಿಕಾರಿಗಳಿದ್ದರು ಅವರು ಆ ಒಂದು ಸಂದರ್ಭದಲ್ಲಿ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಇದರಂತೆ ನಮಗೇನು ಹೆಚ್ಚುವರಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೊಡಲಿಲ್ಲ. ಅದರ ನಿಮಿತ್ತ ನಮ್ಮ ಮಾಡಲಿಕ್ಕೆ ಅದು ಆಗೋದಿಲ್ಲ. ಆದರೂ ಕೂಡ ನಮಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ 1 ಇಂಚು ಹೆಚ್ಚು ಮಾಡಿದರೂ ಕೂಡ ಅವರು ಫೈನ್ ಹೊಡಿತಾರೆ. ಅದರ ನಿಮಿತ್ತವಾಗಿ ನಾವು ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟಿದೆಯೋ ಅಷ್ಟೇ ಮಾಡ್ಕೊಂಡು ಹೋಗ್ತೇವೆ. ನೀವು ಹೇಳಿದಾಗ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮದೇ ಆದಂಥ ಒಂದು ಏನು ಅಧಿಕಾರದಿಂದ ಅಧಿಕಾರಿ ಪ್ರದತ್ತವಾಗಿ ಅಧಿಕಾರ ಕೊಡ್ತಾರೋ ಅದರಷ್ಟೇ ನಾವು ಮಾಡಲಿಕ್ಕೆ ಸಾಧ್ಯ ಹೇಳುವುದನ್ನು ಆ ಸಂದರ್ಭದಲ್ಲಿ ಹೇಳಿದರು ಸರ್. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66 ವಾಹನ ಸವಾರರ ಪಾಲಿಗೆ ಅಪಾಯದ ಒಂದು ಸ್ಥಳವೇ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಶಿರೂರು ಗುಡ್ಡ ಕುಸಿತದ ಘಟನೆ ಬಳಿಕ ಮತ್ತೆ ಕಾರವಾರದ ಟನೆಲ್ ಮಾರ್ಗದಲ್ಲೂ ಕೂಡ ಕಲ್ಲು ಕೆಳಗಡೆ ಬಿದ್ದಿರೋದ್ರಿಂದ ಅಪಾಯವನ್ನು ಸೂಚಿಸಿರುವಂಥದ್ದು. ನಾವೀಗ ಅದೇ ಪ್ರದೇಶದಲ್ಲಿದ್ದೇವೆ, ನೋಡ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆ ಕೂಡ ಟನೆಲ್ ಮಾರ್ಗದ ಮೇಲ್ಭಾಗದಿಂದ
ಕಲ್ಲುಗಳು ಕೆಳಗೆ ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಬಿದ್ದಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆದರೂ ಕೂಡ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ, ಜಿಲ್ಲಾಡಳಿತ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಂದರೆ ಈಗಾಗಲೇ ಕಳೆದ ವರ್ಷ ಕೂಡ ಇಲ್ಲಿ ಟನೆಲ್ ಮಾರ್ಗದಲ್ಲಿ ಸೋರಿಕೆ ಉಂಟಾಗಿದ್ದರಿಂದ ಟನೆಲ್ ಮಾರ್ಗವನ್ನು ಬಂದ್ ಮಾಡಲಾಗಿತ್ತು. ಆದರೆ ಈಗ ಮಳೆ ಧಾರಾಕಾರವಾಗಿ ಸುರಿತಾ ಇರುವುದರಿಂದ ಕಲ್ಲು ಮಣ್ಣುಗಳು ಕೂಡ ಕೆಳಕ್ಕೆ ಬಿದ್ದಿದೆ. ಅದೃಷ್ಟವತ್ತು ಯಾವುದೇ ವಾಹನಗಳು ಬಾರದೇ ಇರುವುದರಿಂದ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಮುನ್ನೆಚ್ಚರಿಕೆಯಾಗಿ ಸಂಬಂಧಪಟ್ಟ ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಸಂಚಾರಕ್ಕೆ ಒಂದು ತಡೆ ಒಡ್ಡಿದ್ದಾರೆ. ಅಂದರೆ ಸಂಚಾರ ನಿಲ್ಲಿಸಿ ಬೇರೆ ಮಾರ್ಗದ ಮೂಲಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಮತ್ತೆ ಕಲ್ಲುಗಳು ಮಳೆಯ ಕಾರಣದಿಂದಾಗಿ ಕಲ್ಲು ಮಣ್ಣುಗಳು ಕೆಳಕ್ಕೆ ಬೀಳುವ ಸಾಧ್ಯತೆಗಳು ಇರುವುದರಿಂದ ಈ ಮಾರ್ಗವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪದೇ ಪದೇ ಅಲ್ಲಲ್ಲಿ ಈ ರೀತಿಯಾಗಿ ಗುಡ್ಡದಿಂದ ಕಲ್ಲು ಮಣ್ಣುಗಳು ಜಾರಿ ಬೀಳ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಅಪಾಯ ಕೂಡ ಎದುರಾಗಿರುವಂಥದ್ದು. ಒಟ್ಟಿನಲ್ಲಿ ವಾಹನ ಸವಾರರು ಕೂಡ ಹೆದ್ದಾರಿಯಲ್ಲಿ ಓಡಾಡುವಾಗ ತಮ್ಮ ಜೀವವನ್ನು ಕೈಲಿಡಿಕೊಂಡು ಓಡಾಡ್ತಾರೆ. ಇಲ್ಲಿ ಮಳೆ ಭಾಳ ಜೋರಾಗಿದೆ. ಮಳೆ ಸತತವಾಗಿ ಬೀಳ್ತಾ ಇದೆ. ಅದರಿಂದ ಈ ಮಣ್ಣೆಲ್ಲ ಸ್ವಲ್ಪ ಕಲ್ಲಿರುವಂಥ ಮಣ್ಣು ಸಹಿತ ನರಮಾಗಿಬಿಟ್ಟಿದ್ದಾವೆ. ಅದರ ನಿಮಿತ್ತವಾಗಿ ಇವೆಲ್ಲ ಅವಘಡಗಳು ಸಂಭವಿಸಲಿಕ್ಕೆ ಕಾರಣ ಆಗ್ತಾಯಿದೆ. ಇದೇ ರೀತಿ ಮುಂದುವರೆದರೆ ಮತ್ತೂ ಕೂಡ ಹೆಚ್ಚಿನ ಅನಾಹುತ ಆಗುವಂಥದ್ದು. ಇವಾಗ ಬೀಳುವುದಕ್ಕಿಂತ ಪೂರ್ವದಲ್ಲಿ ಸೇಮ್ ಟೈಮಲ್ಲಿ ನಮ್ಮ ಪ್ರೇಕ್ಷಕರು ಹೇಳ್ತಾ ಇದ್ದರು, ಅಲ್ಲಿಂದ ಗಾಡಿ ಪಾಸ್ ಆಗಬೇಕಾದ್ರೆ ಒಂದು 5-6 ಜನ ಇದ್ದರು. ಅದು ಇದ್ರ ಮೇಲೆ ಬಿದ್ದರೆ ಒಂದು ಅನಾಹುತ ಆಗ್ತಿತ್ತು ಹೇಳುವುದನ್ನು, ಏನೋ ದೇವರ ದಯೆಯಿಂದ ಅದು ತಪ್ಪಿದೆ. ದೇವರು ಈ ಒಂದು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಗುಡ್ಡ ಅಂತ ಹೇಳಿದ್ರೆ ಕೆಳಗಡೆ ಎಲ್ಲ ಕಲ್ಲಿನಿಂದ ಕೂಡಿದಂಥ ಗುಡ್ಡ, ಮೇಲ್ಗಡೆ ಕಲ್ಲು ಮಿಶ್ರಿತವಾದಂಥ ಮಣ್ಣಿದೆ. ಅದಕ್ಕೇನಾಗದೆ ನೀರೆಲ್ಲಾದರೂ ಕೂಡ ಮೇಲ್ಗಡೆ ಎಲ್ಲ ತಡೆ ಹಿಡಿದ್ರೆ ಇದು ಅದರ ಒಂದು ಪ್ರೆಷರ್ ಬಿಲ್ಡಪ್ ಆಗಿ ಅಲ್ಲಿಂದ ಮಣ್ಣಿನ ಮೇಲೆ ಇರುವಂತಹ ಇದು ಕಲ್ಲಿನ ಮೇಲಿರುವಂತಹ ಮಣ್ಣು ಜಾರುವಂಥ ಇದ್ದಿದೆ. ಅದರಲ್ಲಿಯೂ ಕೂಡ ಸಣ್ಣ ಪುಟ್ಟ ಗುಂಡು ಕಲ್ಲುಗಳಿರುವುದರಿಂದ ಅದು ಯಾವುದೇ ಸಂದರ್ಭದಲ್ಲಿ ಕೆಳಗೆ ಬರಬಹುದು. ಇದರಿಂದ ತಪ್ಪಿಸಲಿಕ್ಕೆ ಒಂದು ತಾತ್ಕಾಲಿಕವಾಗಿ ಇದನ್ನು ರಸ್ತೆಯನ್ನು ಸ್ವಲ್ಪ ಬಂದ್ ಮಾಡಿದರೂ ಕೂಡ ಒಳ್ಳೆಯದು ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾವು ಹಿಂದೆ ರಸ್ತೆ ಮಾಡಬೇಕಾದ್ರೆ ನೋಡಪ್ಪ 15 ಮೀಟರ್ ಆದರೂ ನೀವು ಇಲ್ಲಿ ಎಕ್ಸ್ಟೆನ್ಷನ್ ಮಾಡಬೇಕು. ಯಾಕೆ ಕೇಳಿದ್ರೆ ಪರ್ವತ ಇರುವಂಥ ಜಾಗ, ಇಲ್ಲಿ ಕಲ್ಲು ಬಂಡೆ ಇದ್ದಾವೆ. ಕಲ್ಲು ಬಂಡೆ ಇರುವುದರಿಂದ ಎಟ್ಲೀಸ್ಟ್ ಒಂದು ಗಾಡಿ ಸೈಡಿಗೆ ಹೋಗಲಿಕ್ಕೂ ಕೂಡ ಇಲ್ಲ. ನೀವು ಸುಮಾರು ಒಂದು 3 ಮೀಟರ್ದಲ್ಲೇ ಜಾಗವನ್ನು ಇದು ಮಾಡಿ ಮುಂದುವರಿಸ್ಕೊಂಡು ಹೋದ್ರಿ. ಇದು ಸರಿಯಲ್ಲ ಹೇಳುವುದನ್ನು ನಾವು ಸ್ಪಷ್ಟವಾಗಿ ಹಿಂದಿನ ಯಾರು IRB ಅಧಿಕಾರಿಗಳಿದ್ದರು ಅವರು ಆ ಒಂದು ಸಂದರ್ಭದಲ್ಲಿ ನಮ್ಮ ಲ್ಯಾಂಡ್ ಅಕ್ವಿಜಿಷನ್ ಇದರಂತೆ ನಮಗೇನು ಹೆಚ್ಚುವರಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೊಡಲಿಲ್ಲ. ಅದರ ನಿಮಿತ್ತ ನಮಗೆ ಮಾಡಲಿಕ್ಕೆ ಅದು ಆಗೋದಿಲ್ಲ. ಆದರೂ ಕೂಡ ನಮಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ 1 ಇಂಚು ಹೆಚ್ಚು ಮಾಡಿದರೂ ಕೂಡ ಅವರು ಫೈನ್ ಹೊಡಿತಾರೆ. ಅದರ ನಿಮಿತ್ತವಾಗಿ ನಾವು ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟಿದೆಯೋ ಅಷ್ಟೇ ಮಾಡ್ಕೊಂಡು ಹೋಗ್ತೇವೆ. ನೀವು ಹೇಳಿದಾಗ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮದೇ ಆದಂಥ ಒಂದು ಏನು ಅಧಿಕಾರದಿಂದ ಅಧಿಕಾರಿ ಪ್ರದತ್ತವಾಗಿ ಅಧಿಕಾರ ಕೊಡ್ತಾರೋ ಅದರಷ್ಟೇ ನಾವು ಮಾಡಲಿಕ್ಕೆ ಸಾಧ್ಯ ಹೇಳುವುದನ್ನು ಆ ಸಂದರ್ಭದಲ್ಲಿ ಹೇಳಿದರು ಸರ್.